2019 ವಿಕಾರಿ ನಾಮ ಸಂವತ್ಸರದ ಮೀನ ರಾಶಿಯ ಭವಿಷ್ಯ. ಮೀನ ರಾಶಿಯ ಅಧಿಪತಿ ಗುರು. ಇದರಲ್ಲಿ ಬುಧ ಶುಕ್ರರು ನೀಚರಾಗಿದ್ದು ಹಸ್ತರಾಶಿಯೂ ಆಗಿರುತ್ತದೆ. ಕರ್ಕಾಟಕ, ವೃಶ್ಚಿಕ ಮಿತ್ರ ರಾಶಿಗಳು. ಮೇಷ, ಸಿಂಹ, ಧನಸ್ಸು ರಾಶಿ ಶತ್ರು ರಾಶಿ. ಜಲತತ್ವ ರಾಶಿ. ದ್ವಿಸ್ವಭಾವ. ಕಾಲಪುರುಷನ ಅಂಗದಲ್ಲಿ ಪಾದಗಳು. ಪುತ್ರಕಾರಕ ಗುರು. ಮೀನ ರಾಶಿಯವರು ಎತ್ತರವಾಗಿದ್ದು ಸಾಧಾರಣ ಮೈಕಟ್ಟನ್ನು ಹೊಂದಿರುತ್ತಾರೆ. ಆಡಂಬರ ಮತ್ತು ಅದ್ದೂರಿ ಜೀವನ ಮಾಡುವವರಾಗಿರುತ್ತಾರೆ. ಇವರದು ಆತುರದ ಸ್ವಭಾವ. ಪರೋಪಕಾರಿಯೂ ಆಗಿರುತ್ತಾರೆ. ದೈವ ಭಕ್ತಿ ಹೆಚ್ಚು. ಮುಂಗೋಪ ಸ್ವಭಾವದವರಾಗಿರುತ್ತಾರೆ. ಇವರ ಮಾತಿನಲ್ಲಿ ವಶೀಕರಣ. ಇವರಲ್ಲಿ ಅಗಾಧವಾದ ಕಲ್ಪನಾ ಶಕ್ತಿ ಇರುತ್ತದೆ. ಹಠವಾದಿಗಳು. ನೇರ ನುಡಿವಂತರು. ಆಲೋಚನಾ ಶಕ್ತಿ ಹೆಚ್ಚಾಗಿರುತ್ತದೆ. ಏಕಾಂತ ಪ್ರಿಯರು. ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವವರು. ವಿನಯವಂತರು, ವಿಧೇಯತೆಯುಳ್ಳವರು ಆಗಿರುತ್ತಾರೆ. ಚಂಚಲ ಬುದ್ಧಿಯವರು. ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಹೋಗುವವರಾಗಿರುತ್ತಾರೆ. ದೂರದೃಷ್ಟಿ ಹೊಂದಿದವರು. ಸೌಮ್ಯ ಸ್ವಭಾವದವರು. ರೂಪವಂತರು, ದಯಾವಂತರು. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವ ಸ್ವಭಾವದವರು ಆಗಿರುತ್ತಾರೆ. ಪ್ರವಾಸ ಮಾಡುವುದು ಇವರಿಗೆ ಅತ್ಯಂತ ಸಂತೋಷ ಕೊಡುತ್ತದೆ. ಮೀನ ರಾಶಿಯ ಲಕ್ಷಣಗಳು. ಲಾಂಛನ 2 ಮೀನುಗಳು. ರಾಶ್ಯಾಧಿಪತಿ ಗುರು. ತತ್ವ ಜಲತತ್ವ. ರಾಶಿ ತತ್ವ ಉಭಯ. ದಿಕ್ಕು ಉತ್ತರ ದಿಕ್ಕು. ಲಿಂಗ ಸ್ತ್ರೀಲಿಂಗ. ವರ್ಣ ಬ್ರಾಹ್ಮಣ. ಸ್ವಭಾವ ಮೃದು ಸ್ವಭಾವ. ಕಾಲಪುರುಷನ ಅಂಗ ಪಾದ. ರಾಶಿರತ್ನ ಪುಷ್ಯರಾಗ. ಅದೃಷ್ಟ ಬಣ್ಣ ಹಳದಿ ಹಾಗೂ ಹಸಿರು. ಅದೃಷ್ಟ ದಿನ ಬುಧವಾರ ಹಾಗೂ ಗುರುವಾರ. ಅದೃಷ್ಟ ದೇವತೆ ಮಹಾವಿಷ್ಣು. ಅದೃಷ್ಟ ಸಂಖ್ಯೆ 2, 3, 5, 7 ಹಾಗೂ 9. ಅದೃಷ್ಟ ದಿನಾಂಕ 3, 12, 21 ಹಾಗೂ 30. ಮಿತ್ರ ರಾಶಿ ಕರ್ಕಾಟಕ ಹಾಗೂ ವೃಶ್ಚಿಕ. ಶತ್ರು ರಾಶಿ ಮೇಷ, ಸಿಂಹ ಹಾಗೂ ಧನಸ್ಸು. ವಿಶೇಷ ಗುಣ ಧಾರ್ಮಿಕ ಭಾವಜೀವಿ. ಧನಾತ್ಮಕ ಗುಣ ವಿನಯವಂತಿಕೆ, ಕಲ್ಪನಾಶೀಲತೆ. ಋಣಾತ್ಮಕ ಗುಣಗಳು ತಾಳ್ಮೆ ಇಲ್ಲದವರು, ಅಜಾಗರೂಕರು. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ 2 ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ.